ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಂಕಲ್ ಹೇಳಿ ಅಂಕಲ್ ಪ್ಲೀಸ್ ಅಂತೇಳಿ ಚಂದನ. ನೋಡು ಚಂದನ, ನಾನು ಹಿಂದೆ ಲಾರಿ ಓಡಿಸ್ತಿದ್ದಾಗ ಉತ್ತರ ಭಾರತದ ಕಡೆ ಜಾಸ್ತಿ ಪ್ರಯಾಣ ಮಾಡ್ತಿದ್ದೆ. ಒಂದು ಸರ್ತಿ ಹೋದರೆ ತಿಂಗಳಾನುಗಟ್ಟಲೆ ಹಿಡಿಯೋದು ವಾಪಸ್ ಬರೋದಕ್ಕೆ. ಹಾಗೆ ಒಂದು ಸರ್ತಿ ಗುಜರಾತಿಗೆ ಹೋದಾಗ ಅಲ್ಲಿನ ಒಂದು ಡಾಬಾದಲ್ಲಿ ಸಿಕ್ಕಿದವಳೆ ಈ ಕೋಮಲ. 3 ತಿಂಗಳು ಮಗು ಜೊತೆ ಅವಳ ಗಂಡ ಆ ಡಾಬಾನ ನಡೆಸ್ತಾ ಇದ್ರಮ್ಮ. ನಾನು 1-2 ತಿಂಗಳು ಬಿಟ್ಟು ಮತ್ತೆ ಗುಜರಾತಿಗೆ ಹೋದಾಗ ಅವಳ ಗಂಡ ತೀರ್ಕೊಂಡಿದ್ದ. ಸುದ್ದಿ ಗೊತ್ತಾಯಿತು. ಆಗ ಅಲ್ಲೇ ಇದ್ದಂಥ ಲೋಕಲ್ ವ್ಯಕ್ತಿಯೊಬ್ಬ ಅವಳನ್ನು ನನ್ನ ಮದುವೆ ಮಾಡ್ಕೊ ಅಂತ ಪೀಡಿಸ್ತಿದ್ದಂತೆ. ಅದಕ್ಕೆ ಅವನ ಕಾಟನ ತಾಳಲಾರದೆ ನನ್ನನ್ನು ನಿಮ್ಮ ಊರಿಗೆ ಕರ್ಕೊಂಡು ಹೋಗಿ ನಾನು ಬಂದುಬಿಡ್ತೀನಿ ಅಂತ ಗೋಳಾಡಿದ್ಲು. ನಾನು ಅವಳ ಮಗುನ ನಮ್ಮೂರಿಗೆ ಕರ್ಕೊಂಡು ಬಂದಮ್ಮ ಅಂತಾರೆ ನಟರಾಜ. ಅಂಕಲ್, ನಿಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇರಲಿಲ್ವಾ ಅಂತಾಳೆ ಚಂದನ. ಛೇ, ಆ ಥರದ್ದು ಯಾವತ್ತೂ ಇಲ್ಲಮ್ಮ. ಒಂಟಿ ಹೆಣ್ಣು ತನ್ನ ಚಿಕ್ಕ ಮಗು ಜೊತೆ ಹೊರಗಡೆ ಎಲ್ಲಿರ್ತಾಳೆ ಅಂದ್ಕೊಂಡು ನಮ್ಮನೇಲಿ ಆಶ್ರಯ ಕೊಟ್ಟೆ. ಅವಳು ನಮ್ಮನೇಲೇ ಇದ್ದಿದ್ದರಿಂದ ಜನಗಳೆಲ್ಲ ಅವಳನ್ನು ನನ್ನ 2ನೇ ಹೆಂಡತಿ ಅಂತ ಹೇಳೋದಕ್ಕೆ ಶುರು ಮಾಡಿದರು. ಒಂದು ಹೆಣ್ಣಿನ ನೋವು, ಅಸಹಾಯಕತೆ, ಅವಳ ಕಷ್ಟದ ಜೀವನ, ಇದನ್ನೆಲ್ಲ ನೋಡಿದ ನನಗೆ ಜನಗಳ ಮಾತಿಗೆ ಬೆಲೆ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ ಅಂತಾರೆ ನಟರಾಜ. ಅಂಕಲ್, ಮತ್ತ್ಯಾಕೆ ಅವ್ರು ನಿಮ್ಮ ಮನೆಯಿಂದ ಹೋದರು ಅಂತಾಳೆ ಚಂದನ. ಅಯ್ಯೋ, ಅದೊಂದು ದೊಡ್ಡ ಕತೆ ನಮ್ಮ ಅಂತಾರೆ ನಟರಾಜ. ಕಥೆನಾ ಅಂತಾಳೆ ಚಂದನ. ಅದೇ ನಾನು ಮತ್ತೆ ಗುಜರಾತಿಗೆ ಹೋದಾಗ ಕೋಮಲ ಒಂದು ಕತೆ ಹೇಳಿದ್ಲಲ್ಲ, ಯಾರೋ ಒಬ್ಬ ನನ್ನ ಮೇಲೆ ಪೀಡಿಸ್ತಿದ್ದ ಅಂತ. ಒಂದಿನ ಅವನು ಅವಳನ್ನು ಹುಡ್ಕೊಂಡು ಇಲ್ಲಿಗೆ ಬಂದುಬಿಟ್ಟ. ಆಗ ಅವಳು ಏನು ಮಾಡಿದ್ಲು ಗೊತ್ತಾ? ಮಗುನ ನಮ್ಮ ಮನೇಲಿ ಬಿಟ್ಬಿಟ್ಟು ಅವನ ಹಿಂದೆ ಹೋದ್ಲು ಅಂತಾರೆ ನಟರಾಜ. ಅದನ್ನೆಲ್ಲ ಕೇಳಿಸ್ಕೊಂಡು ಮುತ್ತು ಶಾಕ್ ಆಗ್ತಾನೆ. ಆಗ ಮೈ ಹೇಳಿದ ಮಾತೆಲ್ಲ ಚಂದನಗೆ ನೆನಪಾಗತ್ತೆ. ಅಂಕಲ್, ಈ ಸಮಾಜದಲ್ಲಿ ಒಂದು ಹೆಣ್ಣಿನ ಬಗ್ಗೆ ಇರೋ ಆಲೋಚನೆಗಳೇ ಬೇರೆ. ಅದರಲ್ಲೂ ಅವಳು ಒಂಟಿ ಹೆಣ್ಣು ಅಂತ ಗೊತ್ತಾದರೆ ಅವಳನ್ನು ನೋಡೋ ರೀತಿಯೇ ಬೇರೆ. ಆದರೆ ನಿಮಗೆ ಅವಮಾನ ಆಗುತ್ತೆ ಅಂತ ಗೊತ್ತಿದ್ರು ಅವರನ್ನು ಮನೆಗೆ ಕರ್ಕೊಂಡು ಬಂದು ಆಶ್ರಯ ಕೊಟ್ಟಿದ್ದೀರಾ. ಯಾರೋ ಬಿಟ್ಟು ಹೋಗಿರೋ ಮಕ್ಕಳನ್ನ ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ಮಗನ ಥರನೇ ಸಾಕಿ ಬೆಳೆಸಿದ್ರಲ್ಲ. ನಿಜವಾಗ್ಲೂ ಇದನ್ನೆಲ್ಲ ಯಾರು ಮಾಡ್ತಾರೆ ಅಂಕಲ್ ಅಂತಾಳೆ ಚಂದನ. ಏನಮ್ಮ ನೀನು? ಮೈ ನನ್ನ ಮಗ ಅಲ್ಲ ಅಂತ ಯಾರಮ್ಮ ನಿನಗೆ ಹೇಳಿದ್ದು? ಅವನು ನನ್ನ ಮಗನೇ ಅಲ್ವಮ್ಮ. ಕೆಲವು ಸಂಬಂಧಗಳು ರಕ್ತದಲ್ಲೇ ಬೆರ್ತು ಹೋಗ್ತದೆ ಅಂತಾರೆ ನಟರಾಜ. ಅಂಕಲ್, ಮೈ ನಿಮಗೆ ಅಷ್ಟೆಲ್ಲ ಬೈದರೂ ನೀವು ಒಂದು ಮಾತು ಆಡಿರಲಿಲ್ಲ. ಆ ಕೋಪದಲ್ಲಿ ಆದರೂ ಈ ವಿಷಯ ಎಲ್ಲ ಅವನಿಗೆ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ಅಂಕಲ್ ಅಂತಾಳೆ ಚಂದನ. ನಾನು ಅವನ ನಿಜವಾದ ತಂದೆ ಅಲ್ಲ ಅಂತ ಗೊತ್ತಾದರೆ ಅವನ ಎಳೆ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬಹುದಮ್ಮ? ಅವನಿನ್ನು ಸಣ್ಣ ಹುಡುಗ ಕಣಮ್ಮ. ಅವನ್ನ ಬೈದರೆ ನನಗೇನಾಗತ್ತಮ್ಮ? ಬೈಕೊಳ್ಳಿ ಬಿಡು. ಅವನು ನನ್ನ ಮಗ ಕಣಮ್ಮ, ಅವನು ನನ್ನ ಮಗ ಅಂತಾರೆ ನಟರಾಜ. ಚಂದನ ಅಳ್ತಾಳೆ, ಮುತ್ತುನು ಅಳ್ತಾನೆ. ಯಾಕಮ್ಮ ನೀನು ಇದಕ್ಕೆಲ್ಲ ಅಳ್ತಾ ನಿಂತ್ಕೊಂಡಿದ್ಯಾ? ಹೋಗು, ಮನೇಲಿ ಅದೇನೋ ಕುಟ್ತೀಯಲ್ಲ, ಲ್ಯಾಪ್ಟಾಪು ಅದೇನೋ ಅಂತೀಯಲ್ಲ, ಹೋಗಿ ಅದನ್ನು ಕುಟ್ಟೋಗು ಅಂತಾರೆ ನಟರಾಜ. ಆಗ ಚಂದನ ಅವ್ರ ಕೈನ ಹಿಡ್ಕೊಂಡು ಅಳ್ತಾ, ನಿಮ್ಮ ಥರ ಯಾರೂ ಇರಲ್ಲ ಅಂಕಲ್. ತಾನು ಹೆತ್ತಿರೋ ಮಕ್ಕಳನ್ನೇ ಬೀದಿ ಪಾಲು ಮಾಡೋ ಜನ ಇರೋ ಈ ಕಾಲದಲ್ಲಿ ನಿಮ್ಮ ಮಗ ಅಲ್ಲ ಅಂತ ಗೊತ್ತಿದ್ದು ನಿಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಮೈನ ಸಾಕಿ ಸಲಿದ್ದೀರಾ. ನೀವು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತಾಳೆ ಚಂದನ. ನಟರಾಜ ಅವಳ ತಲೆನ ಸೌರಿ ಮುಂದೆ ಬರ್ತಾರೆ. ನಂತರ ವಾಪಸ್ ಬಂದು ಚಂದನ ಹತ್ರ, ಇವು ಎಲ್ಲ ಮೈಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡಮ್ಮ. ಯಾಕಂದರೆ ಅವನಮ್ಮ ಮನೆ ಬಿಟ್ಟು ಹೋಗಿರೋದ್ರಿಂದ ತುಂಬ ನೋವಲ್ಲಿದ್ದಾನೆ. ಈಗ ಇದೆಲ್ಲ ಗೊತ್ತಾಯಿತು ಅಂತಂದರೆ ಅವನು ತುಂಬ ನೊಂದ್ಕೋತಾನಮ್ಮ, ಪ್ಲೀಸ್ ಅಂತಾರೆ ನಟರಾಜ. ಮುತ್ತು ಅದನ್ನು ನೋಡಿ ತಲೆ ಅಲ್ಲಾಡಿಸ್ತಾನೆ. ಎಲ್ಲ ನೋವನ್ನು ತನ್ನೊಳಗೆ ಇಟ್ಕೊಂಡು ಏನೂ ಆಗೇ ಇಲ್ಲ ಅನ್ನೋ ಥರ ಬದುಕೋ ಕಲೆ ಬಹುಶಃ ತಂದೆಗೆ ಮಾತ್ರ ಗೊತ್ತಿರೋದು ಅನಿಸುತ್ತೆ. ಅಪ್ಪ ಅಂದರೆ ಆಕಾಶ ಅನ್ನೋ ಮಾತು ಸುಮ್ಮನೆ ಬಂದಿಲ್ಲ ಅಂತ ಚಂದನ ಯೋಚನೆ ಮಾಡ್ತಾಳೆ. ಆಗ ನಟರಾಜ ಅಲ್ಲಿಂದ ಹೋಗಿ ಬಿಡ್ತಾರೆ. ಮುತ್ತು ಕಣ್ಣೀರು ಒರೆಸ್ಕೊಂಡು ಚಂದನ ಹತ್ರ ಬಂದು ನಿಂತ್ಕೋತಾನೆ. ಆಗ ಚಂದನ ಶಾಕ್ನಿಂದ, ಅಣ್ಣ ನೀವು ಯಾವಾಗ ಬಂದ್ರಿ ಅಣ್ಣ ಅಂತಾಳೆ. ತುಂಬ ಹೊತ್ತಾಯ್ತಮ್ಮ ಅಂತಾನೆ ಮುತ್ತು. ಹಾಗಾದರೆ ಅಂಕಲ್ ಹೇಳಿದ್ದು ಅಂತಾಳೆ ಚಂದನ. ಗೊತ್ತಾಯಿತು ಅಂತ ತಲೆ ಅಲ್ಲಾಡಿಸ್ತಾನೆ ಮುತ್ತು. ಅಣ್ಣ, ಈ ವಿಷಯ ಎಲ್ಲ ನಿಮಗೆ ಮೊದಲೇ ಗೊತ್ತಿತ್ತಾ ಅಂತಾಳೆ ಚಂದನ. ಇಲ್ಲ ಅಮ್ಮ, ಇಷ್ಟೆಲ್ಲ ನನಗೆ ಗೊತ್ತಿರಲಿಲ್ಲ. ನಿನಗೆ ಹೇಳಿದ ಹಾಗೆ ನನಗೆ ಪೂರ್ತಿ ವಿಷಯ ಗೊತ್ತಾಗಿದ್ದು ನಾವೆಲ್ಲ ಚಿಕ್ಕವರಿದ್ದಾಗ ಅಪ್ಪ ಮೈ ಅವರ ಅಮ್ಮನ ಇದ್ದಕ್ಕಿದ್ದ ಹಾಗೆ ಮನೆಗೆ ಕರ್ಕೊಂಡು ಬಂದರು. ಆದರೆ ಇಷ್ಟೆಲ್ಲ ಕತೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲಮ್ಮ ಅಂತಾನೆ ಮುತ್ತು. ಇಷ್ಟು ಒಳ್ಳೆ ಮನಸ್ಸಿರೋ ಅಂಕಲ್ ಅವ್ರ ಹೆಂಡ್ತಿನ ಹೇಗಣ್ಣ ಕೊಲೆ ಮಾಡೋದಕ್ಕೆ ಸಾಧ್ಯ ಅಂತಾಳೆ ಚಂದನ. ಅದರ ಬಗ್ಗೆ ನನಗೇನು ಗೊತ್ತಿಲ್ಲಮ್ಮ. ನಾನು ಸುಮಾರು 10 ವರ್ಷದವನಿದ್ದಾಗ ಪೊಲೀಸ್ನವರು ಮನೆಗೆ ಬಂದರು. ಅಪ್ಪನ ಅರೆಸ್ಟ್ ಮಾಡ್ಕೊಂಡು ಹೋದರು. ಆಮೇಲೆ ಕೆಲವು ವರ್ಷ ನನ್ನ ತಮ್ಮಂದಿರನ್ನ ನಾನೇ ಸಾಕಿ ಬೆಳೆಸಿದೆ. ಅಪ್ಪ ಶಿಕ್ಷೆಯೆಲ್ಲ ಮುಗಿಸಿ ವಾಪಸ್ ಬಂದಾಗ ನಾನು ಅವರನ್ನು ಏನೂ ಕೇಳೋಕೆ ಹೋಗಲಿಲ್ಲ ಅಮ್ಮ. ಹೀಗೆ ಇಷ್ಟು ವರ್ಷಗಳು ಕಳೆದೋಯ್ತಮ್ಮ ಅಂತಾನೆ ಮುತ್ತು. ಅಣ್ಣ ಅಂತಾಳೆ ಚಂದನ, ಈ ವಿಷಯನ ನನ್ನ ತಮ್ಮಂದಿರಿಗೆ ಹೇಳೋಕೆ ಹೋಗಬೇಡ ಚಂದನ. ನಾವೆಲ್ಲ ಇಷ್ಟು ವರ್ಷ ಹೇಗಿದ್ವೋ ಇನ್ನು ಮುಂದೆನೂ ಹಾಗೆ ಇದ್ಬಿಡ್ತೀವಿ. ಹೀಗೆಲ್ಲ ಆಗಿದೆ ಅಂತ ಅವರಿಗೆ ಗೊತ್ತಾಗೋದೇ ಬೇಡ ಅಂತಾನೆ ಮುತ್ತು. ಚಂದನ ಅಳ್ತಾನೆ.
ಅಯ್ಯೋ ಚಂದನ ಅಳಬೇಡ ಅಮ್ಮ, ನೀನು ಸಮಾಧಾನ ಮಾಡ್ಕೊ ಅಂತಾನೆ ಮುತ್ತು. ಅಣ್ಣ, ನಿಮ್ಮ ಮನೆ ಬಗ್ಗೆ, ನಿಮ್ಗಳ ಬಗ್ಗೆ ಊರು ಜನ ಏನು ಬೇಕಿದ್ರೂ ಮಾತಾಡ್ಬೋದು, ಆದರೆ ನಿಮ್ಮೆಲ್ಲರ ಮೇಲೆ ನನಗೆ ಗೌರವ ಜಾಸ್ತಿ ಆಯ್ತಣ್ಣ. ತಾನು ಜನ್ಮ ಕೊಡದೇ ಇದ್ರು ತನ್ನ ಮಗನ ಥರನೇ ಸಾಕಿಸಲೇ ಇರೋ ತಂದೆ ಒಂದು ಕಡೆ, ಆದರೆ ಜೊತೇಲಿ ಹುಟ್ಟಲಿಲ್ಲ ಅಂತ ಗೊತ್ತಿದ್ರು ತನ್ನ ತಮ್ಮ ರೀಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟು ಸಾಕಿರೋ ನೀವು ಒಂದು ಕಡೆ ಅಣ್ಣ. ಅಣ್ಣ, ನಿಮ್ಮ ಮನೇಲಿ ಶ್ರೀಮಂತಿಕೆ ಇಲ್ಲದೆ ಇರಬಹುದು, ಆದರೆ ನಿಮ್ಮೆಲ್ಲರ ಹೃದಯದಲ್ಲಿ ಪ್ರೀತಿ ಅನ್ನೋ ಶ್ರೀಮಂತಿಕೆ ಇದೆ. ಇವತ್ತು ಹೇಳ್ತಿದ್ದೀನಿ ಅಣ್ಣ, ನಾನು ನಿಮ್ಮ ಮನೆಗೆ ಬಂದಿದ್ದು ನಿಮ್ಮೆಲ್ಲರ ಜೊತೆಗಿರೋದು ನಿಜವಾಗ್ಲೂ ನನ್ನ ಅದೃಷ್ಟ ಅಣ್ಣ, ನನ್ನ ಅದೃಷ್ಟ ಅಂತಾಳೆ ಚಂದನ. ಅಳಬೇಡ ಅಮ್ಮ, ನೀನು ಸಮಾಧಾನ ಮಾಡ್ಕೊ ಅಂತ ತಾನು ಕಣ್ಣೀರನ್ನು ಒರೆಸ್ಕೊಂಡು, ಬಾ ಅಮ್ಮ, ಮನೇಲಿ ಎಲ್ಲರೂ ಕಾಯ್ತಿರ್ತಾರೆ, ಹೋಗೋಣ ಅಂತಾನೆ ಮುತ್ತು. ಈಚೆ ಕಂಟಿ ಮತ್ತು ಮೈ ಫೋನಲ್ಲಿ ಏನೋ ನೋಡ್ತಾ ಕೂತಿರ್ತಾರೆ. ಹರಿ ಬರ್ತಾನೆ, ಅವನ ನೋಡಿ ಮತ್ತೆ ಫೋನ್ ನೋಡ್ತಾರೆ. ಹಲೋ, ಏನ್ರೋ ಅಣ್ಣ ಬಂದಿದ್ರು, ಮರ್ಯಾದೆ ಕೊಡದೆ ಹಾಗೆ ಕೂಗುತ್ತಿದ್ದೀರಾ ಅಂತಾನೆ ಹರಿ. ಮತ್ತಿನ್ನೇನು ಮಾಡಬೇಕಿತ್ತು, ಬ್ಯಾಂಡ್ ಸೆಟ್ಟು ಅವರನ್ನು ಕರೆಸಿ ಆರತಿ ಎತ್ತಿ ಡ್ಯಾನ್ಸ್ ಮಾಡಿ ವೆಲ್ಕಮ್ ಮಾಡಬೇಕಿತ್ತಾ ಅಂತಾನೆ ಕಂಟಿ. ನೀವು ಮಾಡಿದರೆ ನನಗೇನು ಬೇಜಾರಿಲ್ಲ ಅಂತಾನೆ ಹರಿ. ಮೊದಲು ಅಡುಗೆ ಮನೆಗೆ ಹೋಗಿ ಪಾತ್ರೆ ತೊಳೆ, ಆಮೇಲೆ ಅತ್ತಿಗೆ ಬಂದರೆ ಸರಿಯಾಗಿ ಬೀಳ್ಬೋದು ಅಂತಾನೆ ಕಂಟಿ. ಬಂದರೆ ಅಂದರೆ ನಮ್ಮವ್ರ ಮನೇಲಿ ಇಲ್ವಾ ಅಂತಾನೆ ಹರಿ. ಜಾಸ್ತಿ ನುಲಿಬೇಡ, ಅತ್ತಿಗೆ ಆ ವಯ್ಯನ ಹತ್ರ ಏನೋ ಮಾತಾಡಬೇಕು ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಅಂತಾನೆ ಮೈ. ಛೇ, ನನ್ನ ಹಣೆ ಬರ ನೋಡ್ರೋ, ಅವರಿಗೆ ನನ್ನ ಜೊತೆ ಮಾತಾಡೋಕ್ಕೆ ಟೈಮ್ ಇಲ್ಲ, ಅವ್ರ ಮಾವನ ಜೊತೆ ಮಾತಾಡೋಕ್ಕೆ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಏನು ಮಾಡ್ತೀಯಾ? ಸರಿ, ಅಣ್ಣ ಇನ್ನೂ ಬಂದಿಲ್ವಾ ಅಂತಾನೆ ಹರಿ. ಅಣ್ಣ ಮನೆಗೇನೋ ಐಟಮ್ ತರಬೇಕು ಅಂತ ಬ್ಯಾಗ್ ತೊಗೊಂಡು ಹೋದ ಅಂತಾನೆ ಮೈ. ಅಂದರೆ ನಿಮ್ಮ ಅತ್ತಿಗೆನೂ ಮನೇಲಿಲ್ಲ, ಅಣ್ಣನೂ ಮನೇಲಿಲ್ಲ, ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತಿದೆಯಲ್ಲ ಅಲ್ಲೇ ಕಂಟಿ, ತಿನ್ನೋಕೇನಾದರೂ ಇದೆಯೇನೋ ಅಂತಾನೆ ಹರಿ. ಏನು ಇಲ್ಲದೆ ಇರೋದಕ್ಕೆ ನಾವು ಹಸ್ಕೊಂಡು ಕಾಯ್ಕೊಂಡಿರೋದು ಅಂತಾನೆ ಕಂಟಿ. ಆಗ ಮುತ್ತು ಮತ್ತು ಚಂದನ ಬರ್ತಾರೆ. ಅತ್ತಿಗೆ ಹೋಗ್ತಾ ಒಯ್ಯನ ಕರ್ಕೊಂಡು ಹೋದ್ರಿ, ಬರ್ತಾ ಅಣ್ಣನ ಕರ್ಕೊಂಡು ಬರ್ತಿದ್ದೀರಾ ಅಂತಾನೆ ಮೈ. ಅಣ್ಣ ಎಲ್ಲಿ ಹೋಗಿದ್ದೆ ಅಂತಾನೆ ಹರಿ. ಇಲ್ಲೇ ಅಂಗಡಿಗೆ ಹೋಗಿದ್ದೆ ಕಣೋ ಅಂತಾನೆ ಮುತ್ತು. ಮೇಡಮ್ ನೀವು ಎಲ್ಲಿ ಹೋಗಿದ್ರಿ ಅಂತಾನೆ ಹರಿ. ನಾನು ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿದ್ದೆ ಅಂತಾಳೆ ಚಂದನ. ಮತ್ತು ಮೈ ಅಪ್ಪನ ಕರ್ಕೊಂಡು ಹೋದ ಅಂದರೆ ಹೌದ್ರಿ ಅಂತಂದ ಅಂತಾನೆ ಹರಿ. ಹಾಂ, ಇಲ್ಲೇ ಸ್ವಲ್ಪ ದೂರ ಕರ್ಕೊಂಡು ಹೋಗಿದ್ದೆ ಅಂತಾಳೆ ಚಂದನ. ಮುತ್ತು, ಆ ವಯ್ಯನ ಜೊತೆ ಹೋಗಿ ಈಗ ಅಣ್ಣನ ಜೊತೆ ಬರ್ತಿದ್ದೀರಲ್ಲ ಅತ್ತಿಗೆ ಅಂತಾನೆ ಮೈ. ನಾನು ದಾರಿಲಿ ಬರ್ತಾ ಇರುವಾಗ ಅಣ್ಣ ಸಿಕ್ಕಿದ್ರು, ಅದಕ್ಕೆ ಅವರನ್ನು ಕರ್ಕೊಂಡು ಬಂದೆ ಅಷ್ಟೇ ಅಂತಾಳೆ ಚಂದನ. ಹೌದು ಕಣೋ, ನಾನು ನಡ್ಕೊಂಡು ಬರ್ತಿದ್ದೆ, ಚಂದನ ಬಂದು ಯಾಕಣ್ಣ ನಡ್ಕೊಂಡು ಹೋಗ್ತೀರಾ, ನನ್ನ ಜೊತೆಗೆ ಬನ್ನಿ ಮನೆಯವರೆಗೂ ಅಂತ ಹೇಳಿದ್ಲು, ಅದಕ್ಕೆ ಬಂದೆ ಅಂತಾನೆ ಮುತ್ತು. ಆಗ ಹರಿ ಮುತ್ತು ಚೀಲನ ನೋಡಿ, ಅಂಗಡಿಗೆ ಹೋಗಿದ್ದೆ ಅಂದಿಯಲ್ಲ, ಏನು ತಂದಿಲ್ಲ ಅಂತಾನೆ. ಅದು ಚಿಕನ್ ಮಾಡೋಣ ಅಂತ ಅಂದ್ಕೊಂಡೆ ಕಣೋ, ಅದಕ್ಕೆ ಏನೂ ತಂದಿಲ್ಲ ಅಂತಾನೆ ಮುತ್ತು. ಮತ್ತು ಚಿಕನ್ ಎಲ್ಲಿ ಅಂತಾನೆ ಹರಿ. ಈಗ ಬೆಳಿಗ್ಗೆ ಟೈಮ್ ಅಲ್ವೇನೋ, ಈಗ ದೋಸೆ ಮಾಡ್ತೀನಿ, ಮಧ್ಯಾಹ್ನ ಹೋಗಿ ಚಿಕನ್ ತೊಗೊಂಡು ಬರ್ತೀನಿ ಅಂತಾನೆ ಮುತ್ತು. ಮತ್ತ್ಯಾಕಣ್ಣ ಅಂಗಡಿಗೆ ಹೋಗಿದ್ದೆ ಅಂತಾನೆ ಹರಿ. ಹೋದ್ಮೇಲೆ ಅನ್ನಿಸ್ತು ಕಣೋ, ಅದಕ್ಕೆ ವಾಪಸ್ ಬಂದೆ ಅಂತಾನೆ ಮುತ್ತು. ಸರಿ, ಇವಾಗ ಆ ಮನುಷ್ಯ ಎಲ್ಲಿ ಅಂತಾನೆ ಹರಿ. ಅಂಕಲ್ ನಾನು ಗಾಡೀಲಿ ಬರಲ್ಲ, ನಡ್ಕೊಂಡು ಬರ್ತೀನಿ ಅಂದರು, ಅದಕ್ಕೆ ನಾನು ಬಂದೆ ಅಂತಾಳೆ ಚಂದನ. ಅದು ಸರಿ, ಅವನೇ ಕರ್ಕೊಂಡು ಹೋದ್ರಿ ನೀವು, ಏನು ವಿಷಯ ಅಂತಾನೆ ಹರಿ. ಏನು, ನೀವೇನು ಪೊಲೀಸಾ? ಒಂದಾದ್ಮೇಲೆ ಒಂದು ಕ್ವಶನ್ ಕೇಳ್ತಾನೆ ಇದ್ದೀರಲ್ಲ. ಅಂಕಲ್ನ ಯಾಕೆ ಕರ್ಕೊಂಡು ಹೋದ್ರಿ ಅಂತ ಕೇಳ್ತೀರಾ, ಅಣ್ಣನ ಯಾಕೆ ಕರ್ಕೊಂಡು ಬಂದ್ರಿ ಅಂತ ಕೇಳ್ತೀರಾ, ಈ ಮನೇಲಿ ಏನು ಮಾಡಿದ್ರು ನಿಮ್ಮನ್ನು ಕೇಳೇ ಮಾಡಬೇಕಾ ನಾನು ಅಂತ ಚಂದನ ಸಿಟ್ಟಿಂದ ಒಳಗೆ ಹೋಗ್ತಾಳೆ. ಏನಣ್ಣ ಇದು, ಇವರು ಒಂದೇ ನಿಮಿಷಕ್ಕೆ ಹಿಂಗೆ ಸುನಾಮಿ ಎಬ್ಬಿಸ್ಬಿಟ್ರು ಅಂತಾನೆ ಹರಿ. ಅದಕ್ಕೆ ಅತ್ತಿಗೆ ಹತ್ರ ಹುಷಾರಾಗಿರು ಅಂತ ಹೇಳೋದು ಅಂತಾನೆ ಕಂಟಿ. ಅಯ್ಯೋ, ಇವತ್ತು ಯಾಕೋ ನನ್ನ ಟೈಮ್ ಸರಿಯಿಲ್ಲ ಅಣ್ಣ, ತುಂಬ ಹೊಟ್ಟೆ ಹಸಿ ಆಗ್ತಿದೆ, ನೀನು ದೋಸೆ ಗೀಸೆ ಎಲ್ಲ ಮಾಡಬೇಡ, ಬಿರಿಯಾನಿನೇ ಮಾಡಿಬಿಡು ಅಂತಾನೆ ಹರಿ. ಸರಿ, ಬೇಗ ಹೋಗಿ ಚಿಕನ್ ತಂದುಬಿಡು, 20 ನಿಮಿಷ ಬಿರಿಯಾನಿ ರೆಡಿ ಮಾಡ್ತೀನಿ ಅಂತ ಹೋಗ್ತಾನೆ ಮುತ್ತು. ಲೇ ಹೋಗೋ ಅಂತಾನೆ ಹರಿ. ಆವಾಗಿಂದ ಹಸಿವು ಅಂತ ಬಡ್ಕೋತಿದ್ದೆ, ಈಗ ಬಿರಿಯಾನಿ ರೆಡಿ ಆಗೋವರೆಗೂ ತಡ್ಕೋತೀಯಾ ಅಂತಾನೆ ಕಂಟಿ. ಬಿರಿಯಾನಿ ಸಿಗುತ್ತೆ ಅಂದರೆ ತಡ್ಕೋತೀನಿ, ಒಳ್ಳೇದು ಸಿಗುತ್ತೆ ಅಂದರೆ ಕಾಯೋ ತಾಳ್ಮೆನ ಬೆಳೆಸ್ಕೋಬೇಕು ಕಣೋ, ನಿಮಗೂ ಬೇಕಾಗುತ್ತೆ, ಕಲ್ತ್ಕೊ ಅಂತಾನೆ ಹರಿ. ಕಂಟಿ ಹೊರಡ್ತಾನೆ. ಬೇಗ ಬಂದುಬಿಡು ಅಂತಾನೆ ಹರಿ. ಈಚೆ ಮನೆಯಿಂದ ಹೊರಗಡೆ ಮುತ್ತು ಬಿರಿಯಾನಿ ಮಾಡ್ತಿರ್ತಾನೆ. ಹರಿ ಮೈಯ ಕಂಟಿ ಕೂತಿರ್ತಾರೆ. ಚಂದನ ತರಕಾರಿ ಕಟ್ ಮಾಡ್ತಿರ್ತಾಳೆ. ಅಣ್ಣ, ಬಿರಿಯಾನಿ ಸ್ಮೆಲ್ಗೆ ಹಸಿವು ಜಾಸ್ತಿ ಆಗೋಯ್ತು, ಬೇಗ ಹಾಕೋಣ ಅಂತಾನೆ ಹರಿ. ಆಯ್ತು ಕಣೋ, 1-2 ನಿಮಿಷ ಅಷ್ಟೇ ಅಂತಾನೆ ಮುತ್ತು. ಅದಕ್ಕೆ ಅಂತಾನೆ 2 ದಿನಕ್ಕೆ ಆಗೋದನ್ನು ಒಂದೇ ಸತಿ ತಿಂತೀಯ ಅಂತ ಗೊತ್ತು ಅಂತಾನೆ ಕಂಟಿ. ಅಣ್ಣ, ಏನು ಹಾಕಿ ಮಾಡ್ತಿದ್ಯಣ್ಣ, ಇಷ್ಟೊಂದು ಗಮ್ ಅಂತಿದೆ ಅಂತಾನೆ ಮೈ. ಹೌದಾ ಅಂತಾನೆ ಮುತ್ತು. ಅಷ್ಟು ಗೊತ್ತಾಗಲ್ವೇನೋ ಮೈ, ಅದು ಅಣ್ಣ ಮಾಡ್ತಿರೋ ಬಿರಿಯಾನಿ ಅಲ್ಲ, ಚಂದನ ಅವರು ಸೇರಿ ಈರುಳ್ಳಿ ಕಟ್ ಮಾಡಿ ಕೊಡ್ತಿದ್ದಾರಲ್ಲ, ಅವ್ರು ಸೇರಿ ಅಡುಗೆ ಮಾಡ್ತಾ ಇರೋದಕ್ಕೆ ಬಿರಿಯಾನಿ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗಿದೆ ಅಷ್ಟೇ ಅಂತಾನೆ ಹರಿ. ಇದಕ್ಕೇನು ಕಡಿಮೆ ಇಲ್ಲ ಅಂತಾಳೆ ಚಂದನ. ಮೈ ಅಂತ ಮುತ್ತು ಕರೀತಾನೆ. ಬಂದೆ ಅಣ್ಣ ಅಂತ ಮೈ ಬಂದು, ಟೇಸ್ಟ್ ನೋಡಿ ಅಣ್ಣ, ಸಖತ್ತಾಗಿದೆ ಅಂತಾನೆ ಮೈ. ಚಂದನ, ನೀನು ಸ್ವಲ್ಪ ಟೇಸ್ಟ್ ಮಾಡು, ತಗೊಂಡೋಗಿ ಕೊಡು ಅಂತ ಮುತ್ತು ಮೈಗೆ ಕೊಡ್ತಾನೆ. ಮೈ ಚಂದನಗೆ ಕೊಡ್ತಾನೆ. ಬಾಯಿಗೆ ಹಾಕ್ಕೊಂಡು ತಿಂತಾ
ಸೀರಿಯಸ್ಲಿ ಸಖತ್ತಾಗಿದೆ ಅಣ್ಣ ಅಂತಾಳೆ ಚಂದನ. ಅಣ್ಣ ತುಂಬ ಹೊಟ್ಟೆ ಹಸಿತಿದೆ, ಬ್ಯಾಟಿಂಗ್ ಶುರು ಮಾಡೋಣ ಅಂತಾನೆ ಮೈ ನೀನಿವತ್ತು ಸ್ನಾನ ಮಾಡಿದ್ಯಾ ಅಂತಾಳೆ ಚಂದನ. ಅತ್ತಿಗೆ ಅದು ಕ್ಲೈಮೇಟ್ ಹೀಗಿದೆಯಲ್ಲ, ಸ್ನಾನ ಮಾಡಿದರೆ ತುಂಬ ಚಳಿ ಆಗುತ್ತೆ, ಚಳಿ ಆದರೆ ಕೋಲ್ಡ್ ಆಗುತ್ತೆ, ಅದಕ್ಕೆ ಸ್ನಾನ ಮಾಡೋಕ್ಕೆ ರಜಾ ಹಾಕಿದ್ದೀನಿ ಅಂತಾನೆ ಹಾಗಿದ್ರೆ ಇವತ್ತು ಬಿರಿಯಾನಿಗೂ ರಜಾ ಓಕೆನಾ ಅಂತಾಳೆ ಚಂದನ. ಅತ್ತಿಗೆ ಬೇಡ ಬೇಡ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತಾನೆ ಹೋಗು ಅಂತಾಳೆ ಚಂದನ. ಅಣ್ಣ ನಾನು ಬರೋದ್ರೊಳಗೆ ಬಿರಿಯಾನಿ ಯಾರಿಗೂ ಹಾಕ್ಕೊಡ್ಬೇಡ, ಆಮೇಲೆ ಹರಿ ಅಣ್ಣನೇ ಜಾಸ್ತಿ ತಿಂತಾನೆ ಅಂತಾನೆ ಅಯ್ಯೋ ಹೋಗೋ ಅಂತಾನೆ ಹರಿ. ಅಣ್ಣ ಪ್ಲೀಸ್ ಅಂತಾನೆ ಸರಿ ಹೋಗು ಅಂತಾನೆ ಮುತ್ತು. ಹೋಗ್ತಾನೆ. ಕಂಟಿ ಬಾರೋ ನೀನು ರುಚಿ ನೋಡು ಅಂತ ಕೊಡ್ತಾನೆ ಮುತ್ತು. ಸಖತ್ತಾಗಿದೆ ಅಣ್ಣ ಅಂತ ಹರಿ ಹತ್ರ ಬಂದು ಅವನಿಗೆ ಕೊಟ್ಟಾಗ ಮಾಡಿ ತಾನೇ ಬಾಯಿಗೆ ಹಾಕೋತಾನೆ ಕಂಟಿ. ಚಂದನ ನಗ್ತಾಳೆ. ಮುತ್ತು ಆಚೆ ಹೋಗ್ತಾನೆ. ಇವನ್ನ ನಂಬ್ಕೊಂಡ್ರೆ ಆಗಲ್ಲ ಅಂತ ಹರಿ ಬಂದು ಪ್ಲೇಟಿಗೆ ಹಾಕ್ಕೋಬೇಕು ಅನ್ನುವಾಗ ಚಂದನ ಈರುಳ್ಳಿಯಿಂದ ಅವನಿಗೆ ಹೊಡಿತಾಳೆ. ಮೇಡಮ್ ಯಾಕೆ ಹೊಡೆದ್ರಿ ಅಂತಾನೆ ಹರಿ. ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳ್ದೆ ಅಲ್ವಾ, ಏನು ಅಷ್ಟು ಅರ್ಜೆಂಟು ಅಂತಾಳೆ ಚಂದನ. ಮೇಡಮ್ ತಡ್ಕೊಳಕ್ಕಾಗ್ತಿಲ್ಲ, ಹಸಿವಾಗ್ತಿದೆ ಅಂತಾನೆ ಹರಿ. 10 ನಿಮಿಷ ತಡ್ಕೊಂಡ್ರೆ ಏನೂ ಆಗಲ್ಲ ಹರಿ ಅವರೇ, ಹೋಗಿ ಕೂತ್ಕೊಳ್ಳಿ ಅಂತಾಳೆ ಚಂದನ. ಹರಿ ಹೋಗಿ ಕೂತ್ಕೋತಾನೆ. ಆಗ ಮುತ್ತು ಬಾಕ್ಸ್ ತರ್ತಾನೆ. ಏನಣ್ಣ ಬಾಕ್ಸು ಅಂತಾಳೆ ಚಂದನ. ಬಿರಿಯಾನಿ ಚೆನ್ನಾಗಿದೆಯಲ್ಲ ಅದಕ್ಕೆ ಅಂತಾನೆ ಮುತ್ತು. ಅದಕ್ಕೆ ಏನಣ್ಣ ಅಂತಾನೆ ಹರಿ. ಮಹಿಮಾ ಅವರಿಗೂ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅಂತಾನೆ ಮುತ್ತು. ಎಲ್ಲರೂ ನಗ್ತಾರೆ. ಇಬ್ರದ್ದು ಲವ್ ಲ್ಯಾಂಗ್ವೇಜ್ ಊಟ ಅನಿಸುತ್ತೆ ಅಂತಾನೆ ಕಂಟಿ. ಹ್ಞೂ ಕಣೋ, ಅದಕ್ಕೆ ಅನಿಸುತ್ತೆ ಅವರು ಆ ಕಡೆಯಿಂದ ಅಡುಗೆ ಮಾಡಿ ಕಳಿಸೋದು, ಅಣ್ಣ ಈ ಕಡೆಯಿಂದ ಅಡುಗೆ ಮಾಡಿ ತಗೊಂಡು ಹೋಗೋದು. ಎಷ್ಟು ಚೆನ್ನಾಗಿದೆ, ನಡೀಲಿ ಅಂತಾನೆ ಹರಿಯವರೇ ಸ್ವಲ್ಪ ಸುಮ್ಮನಿರಿ, ಅಣ್ಣ ಕೊಡಿ ಅಂತ ಚಂದನ ಬಾಕ್ಸ್ಗೆ ಬಿರಿಯಾನಿನ ಹಾಕ್ತಾಳೆ. ಹಲೋ ಮೇಡಮ್ ನಾವು ಇದ್ದೀವಿ, ಸ್ವಲ್ಪ ನೋಡ್ಕೊಂಡು ಹಾಕಿ ಅಂತಾನೆ ಹರಿ. ಚಂದನ ಬಾಕ್ಸ್ಗೆ ಹಾಕಿ ಅಣ್ಣ ತಗೊಳ್ಳಿ ಅಂತ ಕೊಡ್ತಾಳೆ. ಸರಿ ನಾನು ಬರ್ತೀನಮ್ಮ, ಸ್ನಾನ ಮುಗಿಸಿ ಬರೋದ್ರೊಳಗೆ ಬರ್ತೀನಿ ಅಂತ ಮುತ್ತು ಹೇಳ್ತಾನೆ. ಅಣ್ಣ ಆರಾಮಾಗಿ ನಿಧಾನಕ್ಕೆ ಹೋಗ್ಬಾ, ಮೈನ ಬೇಕಿದ್ರೆ ಇನ್ನೊಂದು ಸರ್ತಿ ಸ್ನಾನಕ್ಕೆ ಕಳಿಸ್ತೀನಿ ಅಂತಾನೆ ಹರಿ. ನೋಡಮ್ಮ ಅವನ್ನ ಅಂತಾನೆ ಮುತ್ತು. ನೀವು ಹೋಗಿ ಅಣ್ಣ ಅಂತಾಳೆ ಚಂದನ. ಮುತ್ತು ಸೈಕಲ್ನಲ್ಲಿ ಹೋಗ್ತಾನೆ. ಮೇಡಮ್ ಒಳಗಡೆ ಕೆಲಸ ಇದ್ದರೆ ಹೋಗಿ ನೋಡ್ಕೊಳ್ಳಿ, ನಾವು ಇಲ್ಲಿರ್ತೀವಿ ಅಂತಾನೆ ಹರಿ. ಯಾಕೆ ಇದನ್ನು ಖಾಲಿ ಮಾಡೋಕ ಅಂತಾಳೆ ಚಂದನ. ಈಚೆ ನಟರಾಜ ಹೊರಗಡೆ ಕೂತ್ಕೊಂಡು ರೇಡಿಯೋದಲ್ಲಿ ಸಾಂಗ್ ಕೇಳ್ತಿರ್ತಾರೆ. ಆಫ್ ಮಾಡೋದನ್ನು ಎಷ್ಟು ಸಲ ಹೇಳಬೇಕು ಅಂತ ಕೂಗ್ತಾನೆ ನನ್ನ ಇಷ್ಟ ಬಂದಾಗ ಕೇಳ್ತೀನಿ, ಅದನ್ನು ಕೇಳೋಕ್ಕೆ ನೀನ್ಯಾರು ಅಂತ ಮನೆಯೊಳಗೆ ಬರ್ತಾರೆ ನಟರಾಜ. ನಿಂತ್ಕೊಳ್ಳಯ್ಯ ಏನಯ್ಯ ಅಂತ ನಟರಾಜನ ಕೈಯಲ್ಲಿರೋ ರೇಡಿಯೋನ ಬಿಸಾಕ್ತಾನೆ ಅದು ಒಡೆದೋಗುತ್ತೆ. ನೀನು ಮನುಷ್ಯನೇ ಅಲ್ಲ, ನೀನು ಸುಮ್ಮನೆ ಬಿಡಲ್ಲ, ನನ್ನ ಅಮ್ಮನ ಮನೆಯಿಂದ ಓಡಿಸಿದ್ಯಾ ಅಂತ ಸಾಯಿಸ್ಬಿಡ್ತೀನಿ ಅಂತ ನಟರಾಜನ ಕೊಲ್ಲರ್ ಪಟ್ಟಿನ ಹಿಡಿದು ಎಳಿತಾನೆ ಆಗ ಚಂದನ ಕೆನ್ನೆಗೆ ಹೊಡೆದು, ಅಂಕಲ್ ಅವ್ರಿಗೆ ಇಷ್ಟ ಬಂದ ಹಾಗಿರ್ತಾರೆ, ಅವರು ಎಲ್ಲೂ ಹೋಗಲ್ಲ, ಯಾರು ಬೇಕಿದ್ರೂ ಹೋಗ್ಬೋದು ಅಂತಾಳೆ. ಮನೆಯಿಂದ ಹೊರಡ್ತಾನೆ. ಆಗ ಅಣ್ಣಂದ್ರೆಲ್ಲ ಅವನ್ನ ಹಿಡ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.